ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೀಶೋಯಿಂದ ಒಂದೆರಡು ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ಇನ್ನೂ ಇದನ್ನು ನಾನು ಓಪನ್ ಮಾಡಿಲ್ಲ. ಅದು ಹೆಂಗೆ ಬಂದಿತ್ತು ಹಂಗೆ ಒಂದು 3 ಡೇಸ್ ಆಯಿತು ಬಂದು ಹಂಗೆ ಇಟ್ಬಿಟ್ಟಿದ್ದೀನಿ. ಸೊ ಇವತ್ತು ಫೋಟೋಸ್ ತೆಗೆದ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಸಿರಿ ಬಂದಿಲ್ಲ. ಸೊ ಇವಾಗ ಈ ಕ್ರಿಸ್ಮಸ್ದು ಅಂದರೆ ಪಾಪುನ ಕೆಳಗಡೆ ಮಲಗಿಸ್ಬಿಟ್ಟು ಕ್ರಿಸ್ಮಸ್ ಟ್ರೀ ಎಲ್ಲ ಮಾಡಬೇಕಲ್ಲ. ಸೊ ಅದಕ್ಕೆಲ್ಲ ಎಲೆ ಕಿತ್ಕೊಂಡು ಬರಬೇಕು, ಕೆಲವೊಂದು ಐಟಮ್ಸ್ ಎಲ್ಲನೂ ಇಟ್ಟು ಜೋಡಿಸಿ ಮಾಡಬೇಕಲ್ವಾ. ಸೊ ಅದೆಲ್ಲ ನನಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕ್ರಿಸ್ಮಸ್ದು ಒಂದು ಸ್ಕ್ರೀನ್ ಬರುತ್ತೆ, ಇದನ್ನು ತೊಗೊಂಡಿದ್ದೀನಿ. ಮತ್ತು ಇದು ಬಂದು ಸಂತಾ ಡ್ರೆಸ್ ಬರುತ್ತಲ್ಲ, ಅದು ನಾನು ತೊಗೊಂಡಿದ್ದೀನಿ. ಸೊ ಇನ್ನೂ ನಾನು ನೋಡೇ ಇಲ್ಲ, ಇವಾಗ ನೋಡಬೇಕು. ನಾನು ಯಾವತ್ತೂ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿಲ್ಲ, ಹಿಂದೆ ಫೋಟೋಸ್ ಕೂಡ ತೆಗೆದಿಲ್ಲ. ನಾನು ಯಾವುದೇ ರೀತಿ ಫೋಟೋಸ್ ಏನು ತೊಗೊತಿರಲಿಲ್ಲ. ಬಟ್ ಮುಂದೆ ಮಾಡ್ತೀನೇನೋ ಅನಿಸುತ್ತೆ. ಯಾಕೆ ಅಂದರೆ ಇವಾಗ ಇದ್ದಾರಲ್ಲ ಇಬ್ಬರು, ಅವ್ರಿಗೋಸ್ಕರನಾದರೂ ನಾನು ಮಾಡ್ತೀನೇನೋ ಅಂತ ಅಂದ್ಕೊತೀನಿ. ಬಟ್ ಈ ವರ್ಷ ಅಂತೂ ಬಿಡಲ್ಲ, ಮಿಸ್ಸೇ ಇಲ್ಲ, ಮಾಡಲೇಬೇಕು. ಇವ್ರಿಗೋಸ್ಕರ ಫೋಟೋಸ್ ತೆಗೆಯೋದಕ್ಕೋಸ್ಕರನಾದರೂ ಮಾಡಲೇಬೇಕು. ಸೊ ಫಸ್ಟ್ ಒನ್ ಬಂದು ನಮ್ಮ ಸಿರಿ ಇನ್ನೂ ಬಂದಿಲ್ಲ. ಬಂದ್ಬಿಟ್ರೆ ಸಾಕು, ನಾನೇ ಓಪನ್ ಮಾಡ್ತೀನಿ ಅಂತ ಅಂದ್ಬಿಡ್ತಾಳೆ. ಸೊ ಬಂದು ಈ ರೀತಿ ಇದೆ. ಇದು ಹೈಟ್ ಬಂದು 5 ಫೀಟ್ ಇದೆ, ಹಾಗೆ ವಿಡ್ತ್ ಬಂದು 7 ಫೀಟ್ ಇದೆ. ಸೊ ಈ ರೀತಿ ಇದೆ. ಕ್ಲಾತು ಪರವಾಗಿಲ್ಲ, ಓಕೆ. ನಾವು ಅಷ್ಟೊಂದು ರಿಸ್ಕ್ ತೊಗೊಂಡು ಕೆಳಗಡೆ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದಾದರೆ ಪರವಾಗಿಲ್ಲ. ನೋಡಿ ಯಾವ ರೀತಿ ಇದೆ, ಇಷ್ಟು ಬರುತ್ತೆ. ನನ್ನಷ್ಟು ಲೆಂತ್ ಐತೆ, ಇಷ್ಟು ಬರುತ್ತೆ. ಹೀಗಿದೆ, ಪರವಾಗಿಲ್ಲ, ವರ್ತ್ ಅನಿಸುತ್ತೆ. ಪ್ರೈಸ್ ನೆನಪಿಲ್ಲ ನನಗೆ. ಇದ್ರದ್ದು ಲಿಂಕ್ ನಾನು ಇದು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ನಿಮ್ಗೇನಾದರೂ ಬೇಕು ಅಂದರೆ ಚೆಕ್ ಮಾಡಿ. ನಿಮ್ಮ ಮನೇಲಿ ಏನಾದರೂ ಮಗು ಇತ್ತು, ನೀವು ಸ್ವಲ್ಪ ಫೋಟೋಸ್ ಎಲ್ಲ ನೀಟಾಗಿ ತೆಗಿಬೇಕು ಅಂತ ಹೇಳಿದ್ರೆ ಒಂದ್ಸರಿ ಚೆಕ್ ಮಾಡಿ. ಹಾಗೆ ಇನ್ನು ಈ ಸಂತಾ ಡ್ರೆಸ್ ಬಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾನು ಇನ್ನೊಂದು ಏನು ಮಿಸ್ ಮಾಡಿಕೊಂಡೆ ಅಂದರೆ ಇನ್ನೊಂದೆರಡು ಕ್ಯಾಪ್ ತಗೋಬೇಕಿತ್ತು, ನನಗೆ ಮತ್ತು ಸಿರಿಗೆ ಆಗ್ತಾಯಿತ್ತು. ಬಟ್ ಅದೊಂದು ನಾನು ಬುಕ್ ಮಾಡೋ ಟೈಮಲ್ಲಿ ಮರ್ತ್ಕೋಬಿಟ್ಟೆ. ಸೊ ಹಾಗಾಗಿ ಅದೊಂದು ಮಿಸ್ ಆಯಿತು. ಸೊ ಇದು ಬಂದು ವಾವ್, ಚೆನ್ನಾಗೈತಿ ಇದು. ನೋಡಿ, ಇದೊಂದು ಕ್ಯಾಪ್, ಇದೊಂದು ಶರ್ಟ್ ಈ ರೀತಿ. ಇದು ಬಂದು ಪ್ಯಾಂಟ್ ಇದು ಚಿಕ್ಕದಾಗ್ಬೋದು ಅನಿಸುತ್ತೆ. ನಮ್ಮ ಪಾಪುಗೆಲ್ಲಿ ಇದಕ್ಕಿಂತ ಉದ್ದಾಗ್ಬಿಟ್ಟಿದ್ದಾಳೆ ಅವಳು. ಇದೊಂದು ಬ್ಯಾಗು, ಒಂದು ಪ್ಯಾಂಟು, ಇದೊಂದು ಟೀ ಶರ್ಟು, ಒಂದು ಕ್ಯಾಪು. ಇದು ಸೈಜ್ ಬಂದು ನಾನು 4 to 6 ಇಯರೇ ಬುಕ್ ಮಾಡಿದ್ದು. ನೋಡಿದ್ರೆ ಇಷ್ಟೊಂದು ಚಿಕ್ಕದಾಗ್ಬಿಟ್ಟೈತೆ. ಇದು ಶರ್ಟ್ ಏನೋ ಹಾಕ್ಬೋದು, ಅಟ್ಲೀಸ್ಟ್ ಈ ಪ್ಯಾಂಟು ಅವಳಿಗೆ ಆಗುತ್ತೋ ಇಲ್ವೋ, ಲೆಂತೆ ಸಾಲಲ್ಲ ಅನಿಸುತ್ತೆ. ಇನ್ನೂ ಒಂದು ನಾನು 6 to 9 months ಮಾಡ್ಕೋಬೇಕಿತ್ತು. ಈ ಆನ್ಲೈನಲ್ಲಿ ನಾವು ಬುಕ್ ಮಾಡ್ಕೊತೀವಿ ಅಂದರೆ ಹೆಂಗೆ ಅಂದರೆ ಒಂದು ಸೈಜು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು. ಇವಾಗ ನಮ್ಮ ಪಾಪುಗೆ 3.5-4 ತಿಂಗಳು ಅಂದರೆ ಒಂದು 6 ರಿಂದ 9 ತಿಂಗಳು ಬಟ್ಟೆಗಳನ್ನೇ ಬುಕ್ ಮಾಡ್ಕೋಬೇಕು. ಬಟ್ ನಾನು ಕರೆಕ್ಟ್ ಸೈಜ್ ಇರಲಿ ಅಂತ ಈ ರೀತಿ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ, ನೋಡೋಣ. ಸೊ ಈಗ ನಾನು ಇದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಮನೆ ಒಳಗಡೆ ಡೆಕೋರೇಷನ್ ಮಾಡಬೇಕು. ಸೊ ಬನ್ನಿ ನೋಡೋಣ. ಇವಾಗ ನಮ್ಮ ಪಾಪು ಕೂಡ ಮಲಗಿದ್ದಾಳೆ. ನನಗೆ ಅವಳು ಮಲಗಿಸ್ಬಿಟ್ಟು ಸಹ ಒಂದು ಸ್ವಲ್ಪ ಫೋಟೋಸ್ ತೊಗೋಬೇಕು, ಹಾಗೆ ಕೂರಿಸ್ಬಿಟ್ಟು ಸಹ ಒಂದು ಸ್ವಲ್ಪ ಫೋಟೋಸ್ ತೊಗೋಬೇಕು. ಇವಾಗ ಮಲ್ಕೊಂಡಿದ್ದಾಳೆ, ನೋಡಬೇಕು ಯಾವ ರೀತಿ ಬರುತ್ತೆ. ಇವಾಗ ನಾನು ಅಲ್ಲಿ ಡೆಕೋರೇಷನ್ ಮಾಡ್ತೀನಿ. ಸೊ ಅಲ್ಲಿ ಸಿಗ್ತೀನಿ ಬನ್ನಿ. ಸೊ ಗೈಸ್ ನೋಡಿ, ಇವಾಗ ನಾನು ಈ ಸ್ಕ್ರೀನ್ನ ಇಲ್ಲಿ ಅರೇಂಜ್ ಮಾಡಿದ್ದೀನಿ. ಇದು ಬಂದು ನಮಗೆ ಕ್ಲಾತು ಪಾಲಿಸ್ಟರು ಹಾಗೆ 3D ಪ್ರಿಂಟೆಡಲ್ಲಿ ಸಿಗುತ್ತೆ. ಒಂಥರ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ ಕೆಳಗಡೆ ಚಾಪೆ ಹಾಸ್ಬಿಟ್ಟು ಒಂದು ಬೆಡ್ಶೀಟ್ ಹಾಸ್ಬಿಟ್ಟು ಅದ್ರ ಮೇಲೆ ನಮ್ಮ ಸಿರಿದು ಒಂದು ಚೇರ್ ಇತ್ತು, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಪಂಚೆನ ಹಾಸಿದ್ದೀನಿ. ಸೊ ನೋಡಿ ಇವಾಗ ನಮ್ಮ ಪಾಪು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ. ಈ ರೀತಿ ಹಾಕಿರೋದು ನೋಡ್ತಿದ್ರೆ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಒಂಥರ ಸ್ಟುಡಿಯೋ ಫೀಲೇ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರಲ್ಲೂ ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ. ಬಟ್ ಇನ್ನು ನಾನು ಫೋಟೋಸ್ ತೆಗೆದಿದ್ದೀನಲ್ಲ ನೋಡಿ, ಅದು ಕೂಡ ತುಂಬ ಮುದ್ದಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಸ್ವಲ್ಪ ಫೋಟೋಸ್ ಕೂರಿಸ್ಬಿಟ್ಟು ತೊಗೊಂಡೆ, ಹಾಗೆ ಮಲಗಿಸ್ಬಿಟ್ಟು ತೊಗೊಂಡಿದ್ದೀನಿ. ನಮ್ಮ ಪಾಪು ತೆಗ್ಸ್ಕೊಂಡ್ಲು, ಪರವಾಗಿಲ್ಲ. ನನಗೆ ಎಷ್ಟು ನಾನು ಅಂದ್ಕೊಂಡಿದ್ದೆ ಅಷ್ಟು ಫೋಟೋಸ್ ಸಿಕ್ತು ನನಗೆ. ಬಟ್ ಇನ್ನೊಂದು ಏನಾಯಿತು ಅಂದರೆ ಕ್ಯಾಪ್ ಹಾಕೋಕ್ಕೆ ಆಗಲಿಲ್ಲ.
ನಾನು ಸ್ವಲ್ಪ ಸೈಜ್ ದೊಡ್ಡದೇ ತೊಗೋಬೇಕಿತ್ತು. 6 to 9 ಮಂತ್ಸ್ ತೊಗೊಂಡಿದ್ರೆ ಆಗ್ತಿತ್ತು ಅನಿಸ್ತು ನನಗೇನೋ. ಸೊ ಗಾಯ್ಸ್, ಇವಾಗ ಫೋಟೋಸ್ ಎಲ್ಲ ತೆಗೆದಾಯಿತು. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಅಪ್ಲೋಡ್ ಮಾಡಲ್ಲ, ನಾನು December 25th ಕ್ರಿಸ್ಮಸ್ ದಿನವೇ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಇವಾಗ ಜಸ್ಟ್ ಈ ವಿಡಿಯೋನ ಮಾತ್ರ ಅಪ್ಲೋಡ್ ಮಾಡಿರ್ತೀನಿ. ಮತ್ತು ಇನ್ನೊಂದು ಹೇಳ್ತಾ ಇದ್ನಲ್ಲ, ಮಲ್ಕೊಂಡು ಅಂದರೆ ಅವಳಿಗೆ ನಿದ್ದೆ ಬಂದು ಮಲಗಿಸ್ಬಿಟ್ಟು ಒಂದೆರಡು ತೆಗಿಬೇಕಿತ್ತು. ಬಟ್ ನಮ್ಮ ಸಿರಿ ಅವಳಲ್ಲ, ಒಂದು ಸ್ವಲ್ಪ ಎದಳಿಸಿ ಅದೊಂದು ತಗೊಳ್ಳೋಕ್ಕೆ ಬಿಡಲಿಲ್ಲ. ಪರವಾಗಿಲ್ಲ, ಅವಳು ಎದ್ದಿದ್ಲಲ್ಲ ಆ ಟೈಮಲ್ಲಿ ತೊಗೊಂಡಿರೋದಂತೂ ಸಕ್ಕದಾಗಿ ಬಂದಿದೆ. ಒಂಥರ ಯಾವ ರೀತಿ ಅಂದರೆ ಒಂಥರ ನಾವು ಸ್ಟುಡಿಯೋಗೆ ಹೋಗಿ ತೆಗ್ಸಿದ್ದೀವಿ ಏನೋ ಅನ್ನೋಷ್ಟು ಸೂಪರ್ಬಾಗಿ ಬಂದಿದೆ. ಮತ್ತು ಇವಾಗ ನಾನು ಎಲ್ಲದೂ ಎಲ್ಲದೂ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ನನ್ನ ಮೊಬೈಲಲ್ಲಿ ಆವಾಗಲೇ ಹೇಳ್ದಂಗೆ ಸ್ಟೋರೇಜ್ ಇಲ್ಲ, ಮತ್ತು ಇನ್ನು ಸ್ಟ್ಯಾಂಡ್ ಇಲ್ಲ, ಅಟ್ಲೀಸ್ಟ್ ಇಟ್ಕೊಳ್ಳೋರಿಲ್ಲ. ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವಾಗೆಲ್ಲ ಮುಗೀತು. ಮತ್ತು ನಾನು ಇನ್ನೊಂದು ಪ್ಲ್ಯಾನ್ ಮಾಡಿದ್ದೆ, ಏನು ಅಂದರೆ ಪ್ಲಮ್ ಕೇಕ್ ಬರುತ್ತಲ್ಲ, ಸೊ ಅದನ್ನು ಕಟ್ ಮಾಡೋಣ ಅಂದ್ಕೊಂಡು, ಅಂದರೆ ನಾನೇ ಮನೇಲಿ ಇವತ್ತು ಮಾಡಿ ಅದನ್ನು ರೆಡಿ ಮಾಡಿಬಿಟ್ಟು ಕಟ್ ಮಾಡೋಣ ಎಲ್ಲರೂ ಅಂತ ಅಂದ್ಕೊಂಡಿದ್ದೆ. ಅದೇನಾಯಿತು ಅಂದರೆ, ನಾನು ಇವತ್ತು ಆ್ಯಕ್ಚುಲಿ ಈ ವಿಡಿಯೋ ಈ ಫೋಟೋಶೂಟ್ ಇದೆಯಲ್ಲ, ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ನಾನು ಇನ್ನೂ ಒಂದಿನ 2 ದಿನ ಕಳೀಲಿ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತಿದ್ದೆ. ಅಷ್ಟರೊಳಗಡೆ ನಾಳೆ ವ್ಯಾಕ್ಸಿನೇಷನ್ ಇದೆ. ಅದೇ ವ್ಯಾಕ್ಸಿನೇಷನ್ ಕ್ಯಾನ್ಸಲ್ ಆಗಿತ್ತು ಅಂತ ಹೇಳಿದ್ನಲ್ಲ, ಸೊ ಅದು ಕಾಲ್ ಬಂದಿದೆ. ಅದಕ್ಕೂ ಕೂಡ ಹೋಗಬೇಕು. ವ್ಯಾಕ್ಸಿನೇಷನ್ ಹಾಕ್ಸಾದ್ಮೇಲೆ ಈ ಸರಿ 3 ಇಂಜೆಕ್ಷನ್ ಇರುತ್ತಲ್ವ, ಸೊ ಹಾಗಾಗಿ ಒಂದು 2-3 ದಿನ ಅಂತೂ ನಾವು ಎತ್ಕೊಂಡು ಈ ರೀತಿ ಸರ್ಕಸ್ ಎಲ್ಲ ಮಾಡಿಸ್ಕೊಂಡು ಫೋಟೋಶೂಟ್ ಎಲ್ಲ ಆಗೋದಿಲ್ಲ. ಅಷ್ಟೊಂದು 2-3 ದಿನ ಲೇಟ್ ಆಗಿಬಿಟ್ರೆ ಅಷ್ಟರೊಳಗೆ ಕ್ರಿಸ್ಮಸ್ ಬಂದೇ ಬಿಡುತ್ತೆ. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರೊಳಗಡೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಹಾಗಾಗಿನೇ ನಾನು ಇವತ್ತೇ ಮಾಡಿದೆ. ಹಾಗಾಗಿ ಆ ಪ್ಲಮ್ ಕೇಕ್ ಅಂದರೆ ನಾನು ಮನೇಲೇ ರೆಡಿ ಮಾಡೋಣ ಅಂದ್ಕೊಂಡಿದ್ದು. ಸೊ ಅದೊಂದು ಇಲ್ದಂಗೆ ಆಯಿತು. ಅದು ಕೂಡ ಇವಾಗೆಲ್ಲ ಮುಗೀತು. ಇವಾಗ ಆಲ್ರೆಡಿ ಕತ್ಲೆನೇ ಆಗಕ್ಕೆ ಬಂತು. ಹಾಗೆ ನಾನು ಪಾಪುಗೆ ಸ್ನಾನ ಕೂಡ ಆಯಿತು. ಆವಾಗಲೇ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ. ಮಲಗಿದ್ದಾಳೆ ಇವಾಗ. ಯಾಕೆ ಸ್ವಲ್ಪ ಇಷ್ಟೊಂದು ಕತ್ಲೆ ಆಗೋಯ್ತು ಅಂದರೆ, ನಾನು ಅದೇ ಫೋಟೋಶೂಟ್ ಎಲ್ಲ ಮಾಡಿದೆ. ಸ್ವಲ್ಪ ಟೈಮ್ ಆಯಿತು, ಸ್ವಲ್ಪ ಹೊತ್ತು ಕೂತಿದ್ದು ನಿಂತಿದ್ದು. ಅದಾದಮೇಲೆ ಸ್ವಲ್ಪ ನಮ್ಮದು ಸ್ಕೂಲ್ದು ಏನೋ ಒಂದು ಫಂಕ್ಷನ್ ಇದೆ ಈ ಮಂತ್ ಎಂಡಲ್ಲಿ, ಹೇಳ್ತೀನಿ ನಿಮಗೆ. ಆ ಫಂಕ್ಷನ್ದು ಸ್ವಲ್ಪ ಪ್ರಿಪರೇಷನ್ ಎಲ್ಲ ಇದೆ. ಅದ್ರದ್ದೇ ಕಾಲು ಮೆಸೇಜು ಅದು ಇದು ಅಂದ್ಕೊಂಡು ನಾನು ಕತೆ ಆಡ್ಕೊಂಡು ಆಲ್ರೆಡಿ ಇವಾಗ ಕತ್ಲೆನೇ ಆಗೋಯ್ತು. ಇವಾಗ ಇನ್ನೊಂದು ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಏನು ಅಂದರೆ ಫುಟ್ ಪ್ರಿಂಟ್ಸ್ ಹಾಕ್ಸೋಣ ಅಂತ ಇದ್ದೀನಿ. ಇವಳ್ದು ಫಸ್ಟು ಈ ವಿಡಿಯೋದಲ್ಲೇ ಅದು ಕೂಡ ಇನ್ಕ್ಲೂಡ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಸೊ ಅವಳು ಮಲಗಿದ್ದೆದ್ದ ಮೇಲೆ ಅವಳಿಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಅದನ್ನೊಂದು ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಓಹೋ, ಚೆನ್ನಾಗಿ ಮಾಡಿದ್ಯಾ ಬಿಡು. ಮಾತಾಡು ಬೈಲಿ. ನಿನ್ನ ಕೇಳ್ತಾ ಇದ್ರು, ನಿನ್ನ ಮಾತಾಡಿಸ್ಬೇಕಂತೆ ಎಲ್ಲ ವಿಡಿಯೋದಲ್ಲೂ, ಅದಕ್ಕೆ ಮಾತಾಡ್ ಬಾ. ನಿನ್ನ ವಾಯ್ಸ್ ಕೇಳಬೇಕಂತೆ ಅವ್ರಿಗೆ. ಅವರು ಯಾರಂತ ಗೊತ್ತಿಲ್ಲ ಮಗನೇ, ನನಗೆ ಹೆಸರು ಮರ್ತ್ಕೊಬಿಟ್ಟಿದ್ದೀನಿ. ಇನ್ನೊಂದ್ಸರಿ ನೋಡ್ಬಿಟ್ಟು ಹೇಳ್ಕೊಡ್ತೀನಿ ನಾನು, ಆಯಿತಾ? ಏನು ಮಾಡ್ತಾ ಇದ್ದೆ? ನೀನೇ ಕಟ್ ಮಾಡ್ದಾ? ಓ ಪರವಾಗಿಲ್ಲ, ಎಲ್ಲ ಕಲ್ತ್ಕೊಬಿಟ್ಟಿದ್ಯಾ? ಓ ಹೇಳ್ತಾವಳು ಮಗನೇ ಇವಳು. ಚಿನ್ನ ಹೋಮ್ವರ್ಕ್ ಬುಕ್ ಎಲ್ಲಿ? ಎಲ್ಲಿ ಎಲ್ಲ ಕೊಡಿ, ಎಲ್ಲ ತೋರಿಸು. ಗಾಯ್ಸ್, ಇವಳು ಇವತ್ತು ಹೋಮ್ವರ್ಕ್ ಕೊಟ್ಟಿದ್ರು. ನನ್ನ ಕೇಳೇ ಇಲ್ಲ. ನಾನು ನಿಧಾನಕ್ಕೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ತಗೊಂಡು ಅವಳೇ ಮಾಡ್ಬಿಟ್ಟವಳೆ. ಇಲ್ಲಿ ನನಗೂ ಗೊತ್ತಿಲ್ಲ. ಸರಿ ಇದು ಇವತ್ತು ನಾನು ಆಮೇಲೆ ಮಾಡಿಸ್ತೀನಿ ಇರು ಅಂತ ಹೇಳ್ತೀನಿ ಅಂದ್ಬಿಟ್ಟು ನನ್ನ ಹೇಳು ಇಲ್ಲ ಕೇಳಿಲ್ಲ, ಅವಳೇ ಮಾಡ್ಬಿಟ್ಟವಳೆ. ಎಂತವಳಿ? ಓ ಎದ್ನು ಮಗನೇ ನಿನ್ ತಂಗಿ. ಸೊ ಗೈಸ್, ಇವಾಗ ಇಲ್ಲಿ ಕುಂಕುಮದ ತಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇವಳದು ಫುಟ್ ಪ್ರಿಂಟ್ಸ್ ಹಾಕ್ಸೋಣ.
ಯಾವ ರೀತಿ ಬರುತ್ತೆ ಅಂತ. ಇರು ಮಗನೆ. ಓಹ್ ಬಟ್ಟೆಗೆಲ್ಲ ಆಗೋಯ್ತು, ಕಾಲ್ಗೆಲ್ಲ ಆಗೇ ಇಲ್ಲ. ಇರು ಹಿಂಗೆ ಮಾಡ್ಬಿಡೋಣ. ಓಯ್ ನನ್ನ ಬಟ್ಟೆಗೆಲ್ಲ ಆಗ್ಬಿಡುತ್ತೆ, ಫುಲ್ ಜಾಸ್ತಿ ಆಗ್ಬಿಟ್ಟೈತೆ. ನನಗೆ ಈ ಹ್ಯಾಂಡ್ ಕ್ಯಾಸ್ಟಿಂಗು ಮತ್ತು ಫುಡ್ ಕ್ಯಾಸ್ಟಿಂಗ್ ಬರುತ್ತಲ್ಲ ನೋಡಿ, ಅದನ್ನು ಮಾಡ್ಸೋಣ ಅಂತ ಇಷ್ಟ. ಬಟ್ ಕೇಳಿದೆ ನಾನು, ನೋಡಿದ್ರೆ ಅದನ್ನೆಲ್ಲ ಮಾಡ್ಸೋಕ್ಕೆ 10,000 ಆಗುತ್ತೆ. ಸೊ ಅದನ್ನೊಂದು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡ್ಬೇಕು ನಾನು. ಎಸ್ ಗೈಸ್, ಇವಾಗ ಇಷ್ಟು ಮಾಡಿದ್ದೀನಿ, ಯಾವ ರೀತಿ ಬರುತ್ತೋ ಏನೋ ಗೊತ್ತಿಲ್ಲ. ಹಾಕ್ಸೋಣ ಇವಾಗ. ನನ್ನ ಇರು ನನ್ನ ಕೈನು ಬೇರೆ ಫುಲ್ಲು ಕುಂಕುಮ ಆಗ್ಬಿಟ್ಟೈತೆ. ಓ ಪರವಾಗಿಲ್ಲ, ಹೆಂಗೆಂಗೋ ಆಯಿತು, ಇರಲಿ. ಈ ರೀತಿ ಬಂತು. ಇವಾಗ ನೋಡೋಣ. ಇವಾಗ ಎಲ್ಲ ಹೋಗ್ಬಿಟ್ಟು ಇವಳಿಗೆ ಫಸ್ಟು ಎಲ್ಲ ಕಾಲು ತೊಳಿಬೇಕು. ಇಲ್ಲ ಆಲ್ರೆಡಿ ನೋಡಿ, ಇಲ್ಲಿ ನನ್ನ ಬಟ್ಟೆಗೆ ಸ್ವಲ್ಪ ಆಗ್ಬಿಡ್ತು. ರೆಡ್ಡಿಶ್ ಇಲ್ಲ ಕುಂಕುಮ, ಸ್ವಲ್ಪ ಮೆರೂನ್ ಐತೆ, ಸಿಕ್ಕಾಬಟ್ಟೆ ಕಲರ್ ಆಗಿಬಿಡುತ್ತೆ. ಫಸ್ಟು ನಾನು ಇವಳು ಕೈ ಕಾಲೆಲ್ಲ ತೊಳ್ಕೊಂಡು ಬಂದ್ಬಿಡ್ತೀನಿ. ಇವಾಗ ಹೆಸರು ಬರೆದ್ಬಿಡೋಣ ಅವಳದು. ನೋಡಿ ಈ ರೀತಿ ಬಂದಿದೆ, ಫುಟ್ ಪ್ರಿಂಟ್ ಚೆನ್ನಾಗಿ ಬಂದಿದೆ ಅಲ್ಲ. ಸೊ ಬರೆದ್ಬಿಡ್ತೀನಿ ಇವಾಗ. ಗ್ರಿಪ್ಪೇ ಸಿಗ್ತಾ ಇಲ್ಲ ಇದು. ಎಸ್ ಗೈಸ್, ಫೈನಲಿ ನೋಡಿ ಈ ರೀತಿ ರಿತಿಕ್ಷಾಸ್ ಫಸ್ಟ್ ಕ್ರಿಸ್ಮಸ್ ಅಂತ ಬರೆದಿದ್ದೀನಿ. ಚೆನ್ನಾಗಿ ಬಂದಿದೆ, ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಇಲ್ಲಿ ನಮ್ಮ ಸೀರೆದು ಕೈದು ಪ್ರಿಂಟ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅದನ್ನೊಂದು ಹಾಕ್ಸ್ತೀನಿ, ಇನ್ನು ನೀಟಾಗಿ ಕಾಣಿಸುತ್ತೆ. ಒಂದು ಮೆಮೊರಿ ಇರುತ್ತೆ. ಆಲ್ಮೋಸ್ಟ್ ನಮ್ಮ ಸೀರೆಗೆ ನಾನು ಈ ರೀತಿ ಫುಟ್ ಪ್ರಿಂಟ್ ಆಗಲಿ ಹ್ಯಾಂಡ್ ಪ್ರಿಂಟ್ ಆಗಲಿ ಹಾಕೋಕ್ಕೆ ಆಗಲಿಲ್ಲ. ಸೊ ಇವಾಗ ಒಂದು ಹಾಕ್ಸೋಣ, ಒಂದು ಮೆಮೊರಿಯಾಗಿ ಚೆನ್ನಾಗಿರುತ್ತೆ. ಹಾಕು ಇವಾಗ. ಇರುವ ನಿಮಿಷ. ಇಲ್ಲೊಂದು ಆಯಿತಾ? ಓಕೆನಾ? ಫುಲ್ ಕವರ್ ಆಗಲಿ. ಇರು ಒಂದು ನಿಮಿಷ, ನಾನು ಹೇಳ್ಕೊಡ್ತೀನಿ. ಇಲ್ಲಿ ಫಸ್ಟ್ ಇಡು, ಇಲ್ಲಿ ಒಂದು ರೈಟ್. ಹಾಂ ಓಕೆ. ತೆಗಿ. ಹಾಕು ಇವಾಗ. ಇರು ಒಂದು ನಿಮಿಷ. ತೆಗಿ ಇವಾಗ. ಹಾಂ ಎಸ್, ಫೈನಲಿ ನೋಡಿ ಈ ರೀತಿ ಬಂದಿದೆ. ಜಸ್ಟ್ ನಮ್ಮ ಪಾಪುದು ಮಾತ್ರ ಫುಟ್ ಪ್ರಿಂಟ್ ಹಾಕ್ಸಿದ್ರೆ ನಮ್ಮ ಸೀರೆಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಅವಳದು ಹ್ಯಾಂಡ್ ಪ್ರಿಂಟ್ ಹಾಕ್ಸಿದೆ. ಎಸ್ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ಇದಿಷ್ಟ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.